ಜೈ ಭಾರತ್, ವಂದೇ ಮಾತರಂ. ಭಾರತದ ವಿರುದ್ಧ ಮಾಲ್ಡೀವ್ಸ್ ಪಿತೂರಿ ನಡೆಸುತ್ತಿದೆ. ಚೀನಾದ ರಾಯಭಾರಿ ಜೊತೆ ರಹಸ್ಯವಾಗಿ ಮಾತುಕತೆ ನಡೆಸಿದ್ದಾರೆ. ಮಾಲ್ಡೀವ್ಸ್ನ ಅಧ್ಯಕ್ಷರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಭಾರತೀಯ ಸೈನಿಕರನ್ನು ಭಾರತಕ್ಕೆ ಕಳಿಸಿದ್ದಾರೆ ಮತ್ತು ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಈ ವಿಚಾರದಲ್ಲಿ ಚೀನಾ ಮಾಲ್ಡೀವ್ಸ್ನ ಆಂತರಿಕ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡುತ್ತಿದೆ. ಇತ್ತೀಚೆಗೆ ಮಾಲ್ಡೀವ್ಸ್ಗೆ ಕುಡಿಯುವ ನೀರನ್ನು ಸರಬರಾಜು ಮಾಡಿತ್ತು. ಈ ಮಧ್ಯೆ ಚೀನಾ ತನ್ನ ಗೂಢಚಾರ ಹಡಗನ್ನು ಮಾಲ್ಡೀವ್ಸ್ಗೆ ಕಳಿಸಿದೆ ಅಂತ ಸುದ್ದಿ ಬರುತ್ತಿದೆ. ಚೀನಾ ಹಾಗೂ ಮಾಲ್ಡೀವ್ಸ್ ರಹಸ್ಯವಾಗಿ ಹೊಸ ಯೋಜನೆಗಳನ್ನು ರೂಪಿಸುತ್ತಿದೆ ಅಂತ ವರದಿಯೂ ಬರ್ತಾ ಇದೆ. ಮಾಲ್ಡೀವ್ಸ್ನ ಮಿಲಿಟರಿ ಸಂಬಂಧವನ್ನು ಹೆಚ್ಚಿಸಲು ಚೀನಾದ ಜೊತೆ ಮಾತುಕತೆ ನಡೆಯಿತು. ಇದರಲ್ಲಿ ರಕ್ಷಣಾ ಸಚಿವ ಗಸಾನ್ ಮೌಮೂನ್ ಮತ್ತು ಮಾಲ್ಡೀವ್ಸ್ ಚೀನಾದ ರಾಯಭಾರಿ ವಾಂಗ್ ಲಿಕ್ಸಿನ್ ಉಭಯ ದೇಶಗಳ ನಡುವಿನ ಭದ್ರತಾ ಇಲಾಖೆಯ ಬಗ್ಗೆ ಚರ್ಚಿಸಿದರು. ಮಾಲ್ಡೀವ್ಸ್ ಭಾರತದ ಜೊತೆ ಸಂಬಂಧ ಹದಗೆಟ್ಟ ನಂತರ ಚೀನಾದ ಕಡೆ ಹೆಚ್ಚು ವಾಲುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಟರ್ಕಿಯಿಂದಲೂ ಡ್ರೋನ್ ಖರೀದಿಯ ಬಗ್ಗೆ ಮಾತುಕತೆ ನಡೆಯುತ್ತಿದೆ. ಇನ್ನು ಚೀನಾದ ಗೂಢಚಾರ ಹಡಗುಗಳು ಮಾಲ್ಡೀವ್ಸ್ನ ಆರ್ಥಿಕ ವಲಯದ ಬಳಿ ನಿಂತಿದೆ. ಈ ಹಡಗು ನಿಂತು 1 ತಿಂಗಳ ಕಾಲ ಹೆಚ್ಚು ಆಗಿದೆ. ಇನ್ನು ಮಾಲ್ಡೀವ್ಸ್ ಅನೇಕ ದೇಶಗಳ ಜೊತೆ ಸಂಬಂಧ ಹದಗೆಟ್ಟೋಗಿದೆ. ಇತ್ತೀಚಿನ ದಿನಗಳಲ್ಲಿ ಇಸ್ರೇಲ್ ನಾಗರಿಕರಿಗೆ ತನ್ನ ದೇಶಕ್ಕೆ ಎಂಟ್ರಿಯನ್ನು ನೀಡಲು ನಿರಾಕರಿಸಿತು. ಇದಕ್ಕೆ ಇಸ್ರೇಲ್ ಕೂಡ ತನ್ನ ನಾಗರಿಕರಿಗೆ ಮಾಲ್ಡೀವ್ಸ್ಗೆ ಹೋಗಬೇಡಿ, ಭಾರತಕ್ಕೆ ಹೋಗಿ, ಲಕ್ಷದ್ವೀಪಕ್ಕೆ ಹೋಗಿ ಅಂತ ತನ್ನ ನಾಗರಿಕರಿಗೆ ಸಲಹೆಯನ್ನು ಕೂಡ ನೀಡಿತ್ತು. ಇನ್ನು ಇತ್ತೀಚಿನ ದಿನಗಳಲ್ಲಿ ಮಾಲ್ಡೀವ್ಸ್ ಭಾರತದ ವಿರೋಧಿ ರಾಷ್ಟ್ರಗಳ ಜೊತೆ ಕೈಜೋಡಿಸುತ್ತಿದೆ. ಮಾಲ್ಡೀವ್ಸ್ನ ಹಿಂದಿನ ಸರ್ಕಾರ ಭಾರತ ಪರವಾಗಿತ್ತು, ಆದರೆ ಈಗಿನ ಸರ್ಕಾರ ಚೀನಾ ಪರವಾಗಿದೆ. ಮಾಲ್ಡೀವ್ಸ್ನ ನಾಗರಿಕರು ಕೂಡ ಆ ಸರ್ಕಾರದ ವಿರುದ್ಧ ಕಿಡಿಕಾರುತ್ತಿದ್ದಾರೆ. ಯಾಕಂದರೆ ಅಲ್ಲಿ ಆರ್ಥಿಕ ಸ್ಥಿತಿಯು ಚೆನ್ನಾಗಿಲ್ಲ, ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಏರಿದೆ. ಹೀಗಾಗಿ ಭಾರತೀಯರು ಅಲ್ಲಿಗೆ ಹೆಚ್ಚಾಗಿ ಹೋಗುವುದಿಲ್ಲ. ಭಾರತೀಯರ ಪ್ರವಾಸಿಗರ ಸಂಖ್ಯೆಯು ಕೂಡ ಕಡಿಮೆ ಆಗ್ತಿದೆ. ಇದರಿಂದ ಅಲ್ಲಿನ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿದೆ. ದಿನಬಳಕೆಯ ವಸ್ತುಗಳಿರ್ಬೋದು ಹಾಗೂ ಇತರ ವಸ್ತುಗಳು ಕೂಡ ಅಲ್ಲಿನ ಬೆಲೆ ಕೂಡ ಜಾಸ್ತಿ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಮಾಲ್ಡೀವ್ಸ್ ಪ್ರೋ ಚೀನಾ ಆಗಿದೆ. ಚೀನಾದ ತಾಳಕ್ಕೆ ತಕ್ಕಂತೆ ಕುಣಿಯುವ ಮಾಲ್ಡೀವ್ಸ್ ಚೀನಾದ ಮಾತನ್ನು ಕೇಳುತ್ತಿದೆ ಹಾಗೂ ಭಾರತದ ಮೇಲೆ ಕಣ್ಣಿಡಲು ಚೀನಾ ಮಾಲ್ಡೀವ್ಸ್ ಅನ್ನು ಬಳಸುತ್ತಿದೆ. ಈ ಹಿಂದೆ ಚೀನಾ ಶ್ರೀಲಂಕಾದ ಜೊತೆ ಸೇರಿ ಹಿಂದೂ ಮಹಾಸಾಗರದಲ್ಲಿ ಚೀನಾ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಲು ಶ್ರೀಲಂಕಾವನ್ನು ಬಳಸಿತು. ಆದರೆ ಇದು ಸಕ್ಸಸ್ ಆಗಲಿಲ್ಲ. ಭಾರತ ಸಕ್ಸಸ್ ಆಗಲು ಬಿಡಲಿಲ್ಲ. ಹೀಗಾಗಿ ಚೀನಾ ಈಗ ಮಾಲ್ಡೀವ್ಸ್ ಅನ್ನು ಬಳಸುತ್ತಿದೆ. ಇನ್ನು ಭಾರತವು ಕೂಡ ಹಿಂದೂ ಮಹಾಸಾಗರದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಲು ಮುಂದಾಗುತ್ತಿದೆ. ಭಾರತ ಪ್ರತಿಯೊಂದು ರಾಷ್ಟ್ರ ಜೊತೆ ಕೂಡ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸುತ್ತಾ ಇದೆ. ಮುಂಬರುವ ದಿನಗಳಲ್ಲಿ ಭಾರತ ತನ್ನ ಹೆಚ್ಚಿನ ನೌಕೆಯನ್ನು ನಿಯೋಜನೆಗೊಳ್ಳಲಿದೆ.